ಹಾಯ್ ಎವ್ರಿವನ್, ವೆಲ್ಕಮ್ ಟು ಹನಿ ಬೃಂದಾವನ. ಐ ಹೋಪ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತಿನ ನಾನು ವ್ಲಾಗ್ ಏನು ಮಾಡೋಕ್ಕೆ ಬಂದಿದ್ದೀನಿ ಅಂದರೆ, ಇದು ಸ್ಯಾಟರ್ಡೆಯ ಮಿನಿ ವ್ಲಾಗ್ ಆಗಿರುತ್ತೆ. ನೀವು ಸ್ಯಾಟರ್ಡೆ ಆಗಿರೋದ್ರಿಂದ ನಾನು ನಮ್ಮ ಹಸ್ಬೆಂಡ್ ಇಬ್ಬರು ಬೇಗ ಡ್ಯೂಟಿ ಮುಗಿಸ್ಕೊಂಡು ಮಧ್ಯಾಹ್ನನೇ ಬಂದವು ಮನೆಗೆ. ಮಧ್ಯಾಹ್ನನೇ ಊಟ ಮನೇಲೇ ಮಾಡೋಣ ಅಂತ ಅಂದ್ಬಿಟ್ಟು ಮಧ್ಯಾಹ್ನ ನಾವು ಬೇಗ ಬಂದು ಬಜ್ಜಿ ಹಾಕು ಅಂತಂದರು. ಸೊ ಬಜ್ಜಿ ಹಾಕೋದಕ್ಕೆ ಅಂತ ರೆಡಿ ಮಾಡಿದ್ದೀನಿ. ಉಪ್ಪು, ಸ್ವಲ್ಪ ಚಿಟಿಕೆ ಜೀರಿಗೆ ಮತ್ತು ಸ್ವಲ್ಪ ಚಿಟಿಕೆ ಆಗೋಷ್ಟು ಸೋಡಾ ಹಾಕಿ ನಾನು ಹಿಟ್ಟು ಹಾಕಿ ಕಲಿಸ್ಕೊಂಡಿದ್ದೀನಿ, ಕಡಲೆ ಹಿಟ್ಟು ಹಾಕಿ. ನಮ್ಗೆ ಸ್ವಲ್ಪನೇ ನೀರು ಹಾಕ್ಕೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟಕ್ಕೆ ಕಲಿಸ್ಕೊಂಡಿದ್ದೀನಿ. ನಮ್ಗೆ ಎಷ್ಟು ತೆಳ್ಳಗೆ ಬೇಕೋ ಗಟ್ಟಿಗೆ ಬೇಕೋ ನಮ್ಗೆ ಎಷ್ಟು ಅದಕ್ಕೆ ಬೇಕೋ ಅಷ್ಟು ಹಾಕ್ಕೊಂಡು ನಾನು ಕಲಿಸ್ಕೊಂಡು ಹಿಟ್ಟು ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಆಯಿಲ್ ನಾನು ಆಲ್ರೆಡಿ ಬೇಯಕ್ಕೆ ಇಟ್ಕೊಂಡಿದ್ದೆ. ಸೊ ಆಯಿಲ್ ಕಾಯ್ದಾದ್ಮೇಲೆ ಅದಕ್ಕೆ ಬಜ್ಜಿನ ಹಾಕಿದ್ದೀನಿ. ಬಜ್ಜಿ ಹಾಕಿ ನಾನು ಸ್ವಲ್ಪ ಬೇಯಿಸ್ಕೊಂಡು ತೆಗ್ದಿದ್ದೀನಿ. ನೀಟಾಗಿ ಬೇಯಿಸಿಲ್ಲ, ನಾನು ಪೂರ್ತಿ ಬೇಯಿಸಿಲ್ಲ. ಯಾಕೆ ಅಂದರೆ ನಾನು ಮತ್ತೆ ರೋಸ್ಟ್ ಮಾಡ್ತೀನಿ. ಸೊ ರೋಸ್ಟ್ ಮಾಡೋದ್ರಿಂದ ಕ್ರಿಸ್ಪಿಯಾಗಿ ಬರುತ್ತೆ ಅಂತ ನಾನು ಪೂರ್ತಿ ಬೇಯಿಸ್ಕೊಂಡಿಲ್ಲ. ಇವಾಗ ಮತ್ತೆ ನಾನು ಅದನ್ನು ಜಿಗ್ಳುತ್ತೀನಿ. ಅಂದರೆ ಮೆಣಸಿನ್ಕಾಯಿನ ಮತ್ತೆ ನಾನು ಅರ್ಧ ಭಾಗದಾಗೋಷ್ಟು ಸ್ವಲ್ಪ ಕಟ್ ಮಾಡಿಕೊಂಡು ಮತ್ತು ನಾನು ಅದನ್ನು ಎಣ್ಣೆಗೆ ಹಾಕ್ತೀನಿ. ಎಣ್ಣೆಗೆ ಹಾಕಿದಾಗ ಸ್ವಲ್ಪ ಅದು ನೀಟಾಗಿ ಬಂದಾಗ ಇನ್ನೂ ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ. ನೀವೇ ನೋಡ್ಬೋದು. ಈ ಥರ ಒಂದ್ಸಲ ಟ್ರೈ ಮಾಡಿ ನೋಡಿ ಬಜ್ಜಿನ. ನೀವು ತುಂಬ ಇಷ್ಟಪಡ್ತೀರ, ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ. ತುಂಬ ಕ್ರಿಸ್ಪಿಯಾಗಿ ಬರುತ್ತೆ, ತುಂಬ ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ. ಮತ್ತು ಇನ್ನು ಊಟಕ್ಕೆ ಅಂತ ಅಂದ್ಬಿಟ್ಟು ಬಜ್ಜಿ ಎಲ್ಲ ಬೇಯಿಸಾಯಿತು, ಬಜ್ಜಿ ರೆಡಿ ಆಯಿತು. ಊಟಕ್ಕೆ ಅಂತ ಅಂದ್ಬಿಟ್ಟು ರೈಸು ತಟ್ಟೆಗೆಲ್ಲ ಹಾಕಿ ರೆಡಿ ಮಾಡಿ ಇಟ್ಕೊಂಡೆ. ಹಲಸಿನಕಾಯಿ ಸಾಂಬಾರು ಮಾಡಿ ಹೋಗಿದ್ದೆ ಬೆಳಿಗ್ಗೆ, ನೀವು ಡ್ಯೂಟಿಗೆ ಹೋಗೋಕ್ಕಿಂತ ಮುಂಚೆನೇ. ಸೊ ಹಲಸಿನಕಾಯಿ ಸಾಂಬಾರು, ಅವರೆಕಾಯಿ ಹಲಸಿನಕಾಯಿ ಹಾಕಿ ಸಾಂಬಾರು ಮಾಡಿದ್ದೆ. ಹಲಸಿನಕಾಯಿ ಸಾರು, ಬಿಸಿ ಅನ್ನ, ಬಿಸಿ ಬಜ್ಜಿ ಹಾಕಿ ಕೊಟ್ಟೆ ನಮ್ಮ ಮನೆಯವ್ರಿಗೆ ಊಟ ಮಾಡೋದಕ್ಕೆ ಅಂತ. ಮತ್ತು ಅವ್ರು ರೆಸ್ಟ್ ಮಾಡ್ತಾಯಿದ್ರು. ಸಂಜೆ 6 ಗಂಟೆ ಆಯಿತು. ಆಲೇ ಸ್ವಲ್ಪ ರೆಸ್ಟ್ ಮಾಡಾದಮೇಲೆ 6 ಗಂಟೆ ಆಗ್ತಿದ್ದಂಗೆ ಸ್ವಲ್ಪ ಟೀ ಮಾಡು ಅಂದರು. ಟೀ ಮಾಡ್ದು. ಸ್ವಲ್ಪ ಹೊರಗಡೆನೂ ಹೋಗ್ಬೇಕಾಗಿತ್ತು, ಅದಕ್ಕೆ ಟೀ ಮಾಡಿ ಆಚೆ ನಾನು ನಮ್ಮ ಮನೆಯವರು ಮಾತಾಡಿಕೊಂಡು ಸ್ವಲ್ಪ ಟೀ ಕುಡಿತಾಯಿದ್ದೆ. ಏಕೆಂದರೆ ಮಳೆ ಬೇರೆ ಬಂದಿತ್ತು, ಫುಲ್ ಚಳಿ ಆದಂಗೆ ಆಗಿತ್ತು. ಅದಕ್ಕೆ ಇಬ್ಬರು ಆಚೆ ಬಂದು ಮಾತಾಡಿಕೊಂಡು ಟೀ ಕುಡಿತಾಯಿದ್ದು. ನೋಡಿ ಅಲ್ಲೇ ಸ್ವಲ್ಪ ಎಲ್ಲ ಮಳೆ ಬಂದು ನಿಂತಿದೆ. ನಾವು ಹೊರಗಡೆ ಹೋಗೋಣ ಅಂತ ಅಂದ್ಬಿಟ್ಟು ಟೀ ಕುಡಿದ್ಬಿಟ್ಟು ಹೊರಗಡೆ ಹೋಗೋಕ್ಕೆ ಅಂತ ರೆಡಿ ಆಗೋಕ್ಕೋಸ್ಕರ ಬಾಗಿಲಿಗೆ ನೀರೆಲ್ಲ ಹಾಕಿ ನಾನು ಸ್ವಲ್ಪ ದೇವ್ರ ಪೂಜೆ ಮಾಡಿಬಿಟ್ಟು ಸಂಜೆ ಟೈಮ್ ದೀಪ ಹಚ್ಬೇಕಲ್ಲ. ಸೊ ಸಂಜೆ ದೀಪ ಹಚ್ಬಿಟ್ಟು ಹೊರಗಡೆ ಹೋಗೋಕ್ಕೆ ಅಂತ ಅಂದ್ಬಿಟ್ಟು ರೆಡಿ ಮಾಡಿದೆ. ದೇವ್ರ ಪೂಜೆ ಎಲ್ಲ ಮಾಡಾದಮೇಲೆ ನಾವು ಹೊರಗಡೆ ಹೋಗೋಣ ಅಂತ ರೆಡಿಯಾಗಿ ಹೊರಟು. ನಾವು ಮಳೆ ಎಲ್ಲ ಬಂದು ನಿಂತಿತ್ತಲ್ಲ, ಆಗ ಸ್ವಲ್ಪ ಚಳಿ ಆಗ್ತಾಯಿತ್ತು. ಸೊ ಅದಕ್ಕೆ ನಾವು ಎಲ್ಲ ಜರ್ಕಿನೆಲ್ಲ ಹಾಕ್ಕೊಂಡು ನನ್ನ ಮಗನಿಗೂ ಸ್ವಲ್ಪ ಬೆಚ್ಚಿಗಿರಲಿ ಅಂದ್ಬಿಟ್ಟು ಗಾಡೀಲಿ ಹೋಗೋದು ಅಂದ್ಬಿಟ್ಟು ನಾವು ಸ್ವಲ್ಪ ಎಲ್ಲ ಬೆಚ್ಚಿಗೆ ಅವನಿಗೂ ರೆಡಿ ಮಾಡಿಕೊಂಡು ನಾವು ಹೊರಟಾದ್ಮೇಲೆ ನಾವು ಮನೆ ಬಿಟ್ಟಿದ್ದೆ. ನಾವು ಅಡುಗೆ ಮಾಡ್ಕೊಳ್ಳೋಣ ಅಂತ ಮನೆ ಬಿಟ್ಟು ಮಾಡಿ ಹೋಗ್ತಿದ್ದಾಯಿತು. ಸ್ವಲ್ಪ ತಣ್ಣ ಗಾಳಿ ಹೊಡಿತಾಯಿತ್ತು ಬೈಕಲ್ಲಿ. ಸಿಕ್ಕಾಪಟ್ಟೆ ಚಳಿ ಆಗ್ತಾಯಿತ್ತು. ಅವನು ತುಂಬ ಹಠ ಮಾಡ್ತಾಯಿದ್ದ ಡಿಮಾರ್ಟಿಗೆ ಹೋಗೋಣ ಅಂತ. ಅವನು ರಿಮೋಟ್ ಕಾರ್ ನೋಡಿದ್ದ. ಸೊ ಅದಕ್ಕೋಸ್ಕರ ರಿಮೋಟ್ ಕಾರ್ ಬೇಕು ಅಂತ ಅದಕ್ಕೋಸ್ಕರ ರಿಮೋಟ್ ಕಾರ್ ತಗೊಳ್ಳೋಣ ಅಂತ ಬಂದ ಡಿಮಾರ್ಟಿಗೆ ಬಂದ ತಕ್ಷಣ ರಿಮೋಟ್ ಕಾರೇ ನೋಡಿದ್ದವನು. ರಿಮೋಟ್ ಕಾರ್ ತಗೊಂಡಾದಮೇಲೆ ಬೇರೆ ಏನಾದ್ರು ಐಟಮ್ಸ್ ನೋಡೋಣ ಅಂತ ಹೋಗೋದು. ಅವನು ಯಾವ ಸ್ಲಿಪ್ಪರ್ನ ಇಷ್ಟಪಡ್ತಿಲ್ಲ. ಫೈನಲಿ ಈ ಸ್ಲಿಪ್ಪರ್ನ ಒಪ್ಕೊಂಡ. ಅವನು ಇಷ್ಟ ಆಯಿತು ಅವನಿಗೆ. ಕೊನೆಗೆ ನಾನು ಸ್ಲಿಪ್ಪರ್ ನೋಡೋಣ ಅಂತ ಬಂದೆ. ಸ್ಲಿಪ್ಪರ್ ನೋಡಿದಾಗ ನನಗೂ ಆ ಸ್ಲಿಪ್ಪರ್ ಇಷ್ಟ ಆಯಿತು. ಇಷ್ಟ ಆದಮೇಲೆ ತೊಗೊಂಡು ಹೊರಗಡೆ ಹೋದಾಗ ಜೋರು ಮಳೆ ಬರ್ತಾಯಿತ್ತು. ಸರಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ ಅಂತ ವೆಯ್ಟ್ ಮಾಡ್ತಿದ್ದೆ. ಪಾಪ್ಕಾರ್ನ್ ತೊಗೊಬಂದು ಚಳಿ ತಿನ್ನೋಣ ಅಂತ ಅಂದ್ಬಿಟ್ಟು ನನ್ನ ಮಗ ಪಾಪ್ಕಾರ್ನ್ ಏನು ತಿಂತಾ ಇದೆಯಾ ತೋರ್ತು. ಪಾಪ್ಕಾರ್ನ್ ತಿಂತ ಆಮೇಲೆ ಸ್ವಲ್ಪ ಹೊತ್ತು ಮಳೆ ಕಡಿಮೆ ಆಯಿತು. ಮಳೆ ಅಂತೂ ನಿಲ್ಲಿಲ್ಲ. ಸರಿ ಹೊರಡೋಣ, ಇನ್ನೂ ತುಂಬ ಹೊತ್ತು ನಿಂತರೆ ಮಳೆ ನಿಲ್ಲಲ್ಲ ಇದು ಅಂತ ಅಂದ್ಬಿಟ್ಟು ಹೊರಟು. ದುಡ್ಡು ಮಿಂಚು ಮಳೆ ಬರ್ತಾಯಿತ್ತು. ಸ್ವಲ್ಪ ಹೊತ್ತು ಹಾಗೆ ಹೋಗ್ತಾ ಅಂತ ನಿಂತ್ಕೊಂಡು ಕೊನೆಗೆ ಮತ್ತೆ ನಿಂತರೆ ಆಗಲ್ಲ ಅಂದ್ಬಿಟ್ಟು ಮನೆಗೆ ಬಂದುಬಿಟ್ಟು ನಾವು ಮನೆಗೆ ಬರ್ತಾನೆ ನಾವು ನೋಡಿ ಎಷ್ಟು ಜೋರು ಮಳೆ ಬಂದಿದೆ. ಮನೆ ಹತ್ರ ಯುಗಾದಿ ಹಬ್ಬದ ವರ್ಷದ ಮೊದಲ ಮಳೆ ನೋಡಿ. ಮನೆಗೆ ಬರ್ತಿದ್ದಂಗೆ ಅವನು ರಿಮೋಟ್ ಕಾರ್ ಓಪನ್ ಮಾಡಿ ರಿಮೋಟ್ ಕಾರಲ್ಲಿ ಆಟಾಡ್ತಾ ಇದ್ದ. ಸರಿ ಅಂತ ಅಂದ್ಬಿಟ್ಟು ನಾವು ಹೊರಗಡೆನೇ ಬರ್ತಾ ಬಿರಿಯಾನಿ ಕುಷ್ಕ ಮತ್ತು ಗ್ರೇವಿ ತೊಗೊಬಂದಿದ್ದು. ನಾವು ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂದ್ಬಿಟ್ಟು ಊಟ ಮಾಡಿಬಿಟ್ಟು ಫಸ್ಟು ಬಂದ ತಕ್ಷಣ ಊಟ ಮಾಡಿ ಡಿಮಾರ್ಟಿಂದ ಐಟಮ್ ಏನೇನು ತಂದಿದ್ದೀವಿ ಅಂತ ತೋರಿಸೋಣ ಅಂತ ನಿಮಗೆ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ. 2 ಜೊತೆ ಟೀ ಶರ್ಟ್ ತೊಗೊಂಡೆ ನಮ್ಮ ಮನೆಯವ್ರಿಗೆ ಅಂತಲೇ
ಅವ್ರು ಡೈಲಿ ಯೂಸಿಗೆ ಆಗುತ್ತೆ ಅಂದ್ಬಿಟ್ಟು ಟಿ ಶರ್ಟ್ ತೊಗೊಂಡೆ. ನನಗೆ ಸ್ಲಿಪ್ಪರ್ ಇಷ್ಟ ಆಯಿತು ಅಂದಲ್ಲ, ಈ ಸ್ಲಿಪ್ಪರ್ ತೊಗೊಂಡೆ. ಇದು ಬಂದು 400 ರುಪೀಸ್ ಆಯಿತು ಈ ಸ್ಲಿಪ್ಪರಿಗೆ. ಸೊ ನಾನು ನಮ್ಮ ಮನೆಯವರು ಶೂ ತೊಗೊಂಡ್ರು. ಇದನ್ನು ಶೂ ಚೆನ್ನಾಗಿತ್ತು ಅಂದ್ಬಿಟ್ಟು, ಶೂ ಬೇಕು ಅಂದ್ಬಿಟ್ಟು ಶೂಸ್ ತೊಗೊಂಡ್ರು, ಶೂ ಪರ್ಚೇಸ್ ಮಾಡಿದ್ರು. ಮತ್ತು ಒಂದು ಜೊತೆ ಎಕ್ಸ್ಟ್ರಾ ಸ್ಲಿಪ್ಪರ್ ಇರಲಿ ಹಾಕ್ಕೊಳಕ್ಕೆ ಡೈಲಿ ಯೂಸಿಗೆ ಅಂದ್ಬಿಟ್ಟು ಸ್ಲಿಪ್ಪರ್ ತೊಗೊಂಡ್ರು. ಮತ್ತು ನನ್ನ ಮಗನಿಗೂ ಅಷ್ಟೇ ಸ್ಲಿಪ್ಪರ್ ನಾವು ನೋಡಿದ್ವಲ್ಲ, ಅದು ಇಷ್ಟಪಟ್ಟ ಅಂತ ಆ ಸ್ಲಿಪ್ಪರ್ನೇ ತೊಗೊಂಡು. ಕೊನೆಗೆ ಒಂದು ಕೂಮ್ ಬೇಕು ಅಂತ ಅಂದ್ಬಿಟ್ಟು ಕೂಮ್ ತೊಗೊಂಡು, ಮತ್ತು ಅವನಿಗೆ ರಿಮೋಟ್ ಕಾರ್ ತೊಗೊಂಡು, ಆ ರಿಮೋಟ್ ಕಾರೆಲ್ಲ ಆಟ ಆಡ್ದ.